ಅಪ್ಪ ವಿಟಮಿನ್ B12 ಡೆಫಿಷಿಯನ್ಸಿ ಬ್ಲಡ್ ಟೆಸ್ಟ್ ಇಲ್ದೇ ಕಂಡುಹಿಡಿಬೋದಾ? ಖಂಡಿತವಾಗಲೂ ಕಂಡುಹಿಡಿಬೋದು. ಆದರೆ 100% ಆ್ಯಕ್ಯುರೇಟ್ ಇರಲ್ಲ. ಬಟ್ ಅಂದಾಜಲ್ಲಿ ನಿಮಗೆ ವೈಟಮಿನ್ B12 ಡಿಫಿಷಿಯನ್ಸಿ ಇದೆಯಾ ಅಂತ ಹೇಳ್ಬಿಟ್ಟು ಹಾಗೆ ಅಂದಾಜು ಮೇಲೆ ಕಂಡುಹಿಡಿಬೋದು. ಅದಕ್ಕೆ ರೋಮ್ಬರ್ಗ್ ಸೈನ್ ಅಂತ ಕರಿತೀವಿ. ಓಕೆ, ಇದು ಹೆಂಗೆ ಮಾಡೋದು ಗೊತ್ತಾ? ರೋಮ್ಬರ್ಗ್ ಸೈನ್ನ ಹೇಳ್ಕೊಡ್ಲಾ? ಬಟ್ ಅಂದಾಜಪ್ಪ, 100% ಪಕ್ಕ ಅಲ್ಲ. ಎಲ್ಲೋ ನಿಮಗೆ ಅನಿಸಿದೆ ವೈಟಮಿನ್ B12 ಡೆಫಿಷಿಯನ್ಸಿ ಇದೆ ಅಂತ ಹೇಳಿ, ಅವಾಗ ಈ ಟೆಸ್ಟ್ ಮಾಡಿ ನೋಡ್ಕೋಬೋದು. ಈ ಟೆಸ್ಟಿಗೆ ಇನ್ನೊಬ್ಬರು ಹೆಲ್ಪ್ ಬೇಕಾಗತ್ತೆ. ಯಾಕೆ ಗೊತ್ತಾ? ಆ ಟೆಸ್ಟ್ ಮಾಡಬೇಕಾದ್ರೆ ಜೋಲಿ ಹೋಗುವಂಥ ಪಾಸಿಬಿಲಿಟಿ ಇರುತ್ತೆ. ಆದ್ದರಿಂದ ಸಪೋರ್ಟಿಗೆ ಹಿಂದ್ಗಡೆ ಒಬ್ಬರು ನೆಲೆಸ್ಕೊಂಡಿರ್ರಿ. ಈಗ ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ತೋರಿಸ್ಲಾ ಡೆಮೋ? ಓಕೆ, ಸಿ. ಹಾಂ, ಎರಡು ಕಾಲನ್ನ ಜೋಡಿಸ್ಬೇಕು ಹಿಂಗೆ ಹತ್ತಿರ. ಓಕೆ, ರೈಟ್, ಸ್ಟ್ರೈಟಾಗಿ ನಿಂತ್ಕೊಳ್ಳಿ. ಕನ್ನಡಕ್ಕೆ ತೆಗೆದುಬಿಡ್ತೀನಿ. ಓಕೆ, ಸೊ ಎರಡು ಕಾಲನ್ನ ಜೋಡಿಸ್ಕೊಳ್ಳಿ ಈ ಥರ. ಸೊ ಸ್ಟ್ರೈಟಾಗಿ ನಿಂತ್ಕೊಳ್ಳಿ. ನಿಮ್ಮ ಐಸೈಟ್ ಒಂದೇ ಕಡೆ ಇರಲಿ. ಈಗ ಕಣ್ಣು ತೆಗ್ದಿರ್ಬೇಕು. ಓಕೆ, ಕಣ್ಣು ತೆಗ್ದಿರ್ಬೇಕು. ಈಗ ಕಣ್ಣು ಮುಚ್ಚಬೇಕಾಗತ್ತೆ. ಕಣ್ಣು ಮುಚ್ಕೊಂಡು ಸ್ಟಿಲ್ಲಾಗಿ ಹಾಗೆ ನಿಂತ್ಕೊಳ್ಳಿ. ಆಯಿತಾ? 1 ನಿಮಿಷ ತನಕ ಹಾಗೆ ನಿಂತ್ಕೊಳ್ಳಿ. ಸೊ ಏನು ಸ್ವೇಯಿಂಗ್ ಆಗಬಾರ್ದು ಇಲ್ಲಿ. ಅಂದರೆ ಜೋಲಿ ಹೋಗಬಾರ್ದು, ಹಿಂದ್ಗಡೆ ವಾಲ್ಬಾರ್ದು. ಆವಾಗ ನಿಮಗೆ ವೈಟಮಿನ್ B12 ಚೆನ್ನಾಗಿದೆ ಅಂತೇಳಿ. ನೀವು ಜೋಲಿ ಹೋಗ್ತಿದ್ದೀರಾ, ಇಂಬ್ಯಾಲೆನ್ಸ್ ಆಗ್ತಿದೆ ನಿಮ್ಮ ಬಾಡಿ ಅಂದರೆ ನಿಮಗೆ ವೈಟಮಿನ್ B12 ಡಿಫಿಷಿಯನ್ಸಿ ಇದೆ ಅಂತೇಳಿ. ಆಯಿತಾ? ಸಣ್ಣಕ್ಕೆ ಮೈಲ್ಡಾಗಿ ನಿಮಗೆ ಜೋಲಿ ಹೋಗುತ್ತೆ, ಬಟ್ ಅದು ಕನ್ಸಿಡರ್ ಮಾಡಬಾರ್ದು. ತುಂಬ ಹಿಂಗೆ ವಾಲ್ತಾರೆ, ಹಿಂಗೆ ಜೋಲಿ ಹೋಗ್ತಾರೆ, ಬೀಳಂಗೆ ಆಗ್ತಾರೆ. ದಟ್ ಈಸ್ ಯೂಶ್ವಲಿ ವೈಟಮಿನ್ B12 ಡೆಫಿಷಿಯನ್ಸಿ ಸೈನ್. ಅದು ರೋಮ್ಬರ್ಗ್ ಸೈನ್. ಆದರೆ 100% ಪಕ್ಕ ಅಲ್ಲ. ಸೊ ನನಗೆ ಮೈಲ್ಡಾಗಿ ಜೋಲಿ ಹೋಗ್ತದೆ, ಬಟ್ ತೀರಾ ಏನಿಲ್ಲ. ಓಕೆ, ಇದರಲ್ಲಿ ನಾನು ಅಂದಾಜು ಮಾಡ್ಕೊತೀನಿ ನನಗೆ ವೈಟಮಿನ್ B12 ಡೆಫಿಷಿಯನ್ಸಿ ಇದೆಯಿಲ್ಲ ಅಂತ ಹೇಳ್ಬಿಟ್ಟು. ಬೇಕು ಅನ್ನೋದಾದರೆ ನೀವು ಬ್ಲಡ್ ಟೆಸ್ಟ್ನ ಮಾಡಿಸ್ಕೋಬೋದಾಗತ್ತೆ. ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ರೆ ವೈಟಮಿನ್ B12 ಡೆಫಿಷಿಯನ್ಸಿ ಇದೆ. ಯಾಕಂದರೆ ಎಕ್ಸ್ಪೆನ್ಸಿವ್ ಟೆಸ್ಟ್ ಅಲ್ವಾ ಅದು, ಎಲ್ರಿಗೂ ಅದು ಮಾಡಿಸ್ಲಿಕ್ಕಾಗಲ್ಲ. ಇದು ಸಿಂಪಲ್. ಸೊ ಹಂಗಾದರೆ ವೈಟಮಿನ್ B12 ಯಾವುದ್ರಲ್ಲಿ ಸಿಗುತ್ತೆ ಗೊತ್ತಾ? ಯಾವುದ್ರಲ್ಲಿ? ಯೂಶ್ವಲಿ ಅನಿಮಲ್ ಫುಡ್ಸಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಹೌದಾ? ನಾನ್ ವೆಜಿಟೇರಿಯನ್ಸ್ಗಳಿಗೆ ಅಡಿಕ್ವೇಟಾಗಿರುತ್ತೆ. ವೆಜಿಟೇರಿಯನ್ಸ್ಗಳಿಗೆ ಯಾವುದ್ರಲ್ಲಿ ಸಿಗುತ್ತೆ? ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ನೋ, ನಾಟ್ ಇನ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಬೇರೆ? ಹಾಲು. ಡೈರಿ ಪ್ರಾಡಕ್ಟ್ಸಲ್ಲಿ ಸಿಗುತ್ತೆ ಅಲ್ವಾ? ಇಂಪಾರ್ಟೆಂಟ್. ಈ B12ನ ಪ್ರೊಡಕ್ಷನ್ ಮಾಡೋದು ಬ್ಯಾಕ್ಟೀರಿಯಾಸ್ ಇರುತ್ತೆ ಗಟ್ಟಲ್ಲಿ. ಓಕೆ, ನಮ್ಮ ಗಟ್ಟಲ್ಲಿ ಚೆನ್ನಾಗಿದ್ದರೆ ಈ ವೈಟಮಿನ್ B12 ಚೆನ್ನಾಗಿ ಪ್ರೊಡಕ್ಷನ್ ಆಗುತ್ತೆ. ಗೊತ್ತಾ ನಿಮಗೆ?